ದೇಶಾದ್ಯಂತ ಅಡುಗೆ ಅನಿಲ, ಪೆಟ್ರೋಲ್ ಮತ್ತು ಡೀಸೆಲ್ ಅಗತ್ಯ ಪ್ರಮಾಣದಲ್ಲಿ ಲಭ್ಯವಿದ್ದು, ಸಾಮಾನ್ಯ ಪೂರೈಕೆ ಮುಂದುವರೆದಿದೆ ಎಂದು ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದ ಅಡುಗೆ ಅನಿಲ ಪೂರೈಕೆಗೆ ಅಡ್ಡಿ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಗೃಹ ಬಳಕೆ ಗ್ರಾಹಕರಿಗೆ ಆದ್ಯತೆ ನೀಡಿ ಮನೆಗಳಿಗೆ 100% ಪೂರೈಕೆಯಾಗುವಂತೆ ಕ್ರಮ ತೆಗೆದುಕೊಳ್ಳಲಾಯಿತು. ಅಲ್ಲದೆ ವಾಣಿಜ್ಯ ಅಡುಗೆ ಅನಿಲ ಸಿಲಿಂಡರ್ಗಳ ಪೂರೈಕೆಯನ್ನು ನಿಯಂತ್ರಿಸಲಾಯಿತು ಎಂದರು. ಕೊಳವೆ ಅಡುಗೆ ಅನಿಲ ಪಿಎನ್ಜಿ ಸಂಪರ್ಕಗಳನ್ನು ವಿಸ್ತರಿಸಲಾಗಿದ್ದು, ವಾಣಿಜ್ಯ ಅಡುಗೆ ಅನಿಲ ಪೂರೈಕೆಯನ್ನು ಹೆಚ್ಚಿಸಲಾಗಿದೆ ಎಂದರು. मैंने अभी बताया कि 21 मार्च को 5 किलो का सिलेंडर माइग्रेंट लेबर के लिए प्रायोरिटाइज किया गया। उसके बाद उसकी डिलीवरी को सुगम करने के प्रयत्न किए गए और इसके साथ ही जो 5 किलो का सिलेंडर है बिना एक आईडी प्रूफ के साथ मिलने की व्यवस्था की गई है। ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ ನಿರ್ಣಯವನ್ನು ಭಾರತ ಸ್ವಾಗತಿಸುತ್ತದೆ. ಶಾಂತಿ ಮತ್ತು ಸ್ಥಿರತೆಗಾಗಿ ಕೈಗೊಳ್ಳುವ ಎಲ್ಲ ಕ್ರಮಗಳನ್ನು ಸಹ ಭಾರತ ಸ್ವಾಗತಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿನ ಅಭಿವೃದ್ಧಿಯು ಯುಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆ ಉತ್ತೇಜಿಸಲಿದೆ ಎಂದರು. ಇರಾನ್ನಿಂದ ಆದಷ್ಟು ಕೂಡಲೇ ವಾಪಸ್ಸಾಗುವಂತೆ ಭಾರತೀಯ ಪ್ರಜೆಗಳಿಗೆ ಹೊಸ ಸಲಹೆ ಸೂಚನೆಗಳನ್ನು ಹೊರಡಿಸಲಾಗಿದೆ. ಸದ್ಯದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಾಯಭಾರಿ ಕಚೇರಿಯ ಸಮನ್ವಯತೆಯೊಂದಿಗೆ ನಿರ್ದಿಷ್ಟ ಮಾರ್ಗಗಳ ಮೂಲಕ ತೆರಳುವಂತೆ ಸೂಚಿಸಲಾಗಿದೆ ಎಂದರು. ಇರಾನ್ನಲ್ಲಿ ಇನ್ನೂ 7,500 ಭಾರತೀಯರಿದ್ದು, ಈವರೆಗೆ 1,864 ಭಾರತೀಯರು ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಗಡಿಗಳ ಮೂಲಕ ಇರಾನ್ನಿಂದ ಹೊರಬಂದಿದ್ದಾರೆ. ಇವರಲ್ಲಿ 935 ವಿದ್ಯಾರ್ಥಿಗಳು ಮತ್ತು 472 ಮೀನುಗಾರರು ಸೇರಿದ್ದಾರೆ. ಭಾರತೀಯ ರಾಯಭಾರಿ ಕಚೇರಿಯು ಸ್ಥಳಾಂತರ ಮಾರ್ಗಗಳಿಗೆ ಸಹಕಾರ ಮತ್ತು ಇತರ ನೆರವನ್ನು ಸಕ್ರಿಯವಾಗಿ ಒದಗಿಸುತ್ತಿದೆ ಎಂದು ತಿಳಿಸಿದರು. They are also issuing regular advisories to keep Indian nationals updated with latest information. It is a phase down in a manner of monthly supply ಕಲ್ಲಿದ್ದಲು basis. ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಕಸ್ಸಿ, ಕಲ್ಲಿದ್ದಲು ಆಧಾರಿತ ಇಂಧನ ಉತ್ಪಾದನೆಯು ದೇಶದ 70% ಇಂಧನ ಅಗತ್ಯತೆಗಳನ್ನು ಪೂರೈಸುತ್ತಿದೆ. ಸಮನ್ವಯ ಪ್ರಯತ್ನಗಳಿಂದ ಕೈಗೆಟುಕುವ ಮತ್ತು ಅಗತ್ಯ ಪೂರೈಕೆ ಸಾಧ್ಯವಾಗಿದ್ದು, 2ನೇ ವರ್ಷದ ಅವಧಿಗೆ 1 ಶತಕೋಟಿ ಟನ್ ಕಲ್ಲಿದ್ದಲು ಉತ್ಪಾದನೆಯಾಗಿದೆ ಎಂದರು. ಗಣಿಗಳು, ವಿದ್ಯುತ್ ಸ್ಥಾವರಗಳು ಮತ್ತು ಬಂದರುಗಳಲ್ಲಿ ಅಗತ್ಯ ಕಲ್ಲಿದ್ದಲು ದಾಸ್ತಾನು ಲಭ್ಯವಿದ್ದು, ಗ್ರಾಹಕರಿಗೆ ಇದು ಆದಷ್ಟು ಶೀಘ್ರ ಲಭ್ಯವಾಗುವಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ. ವಿದ್ಯುತ್ ಉತ್ಪಾದನೆ ವಿಷಯದಲ್ಲಿ ಕೊರತೆಯಾಗಿಲ್ಲ. ಬಳಕೆ ಮಟ್ಟಗಳಿಗೆ ಅನುಸಾರವಾಗಿ ಕಲ್ಲಿದ್ದಲು ಉತ್ಪಾದನೆಯಾಗುತ್ತಿದೆ ಎಂದು ತಿಳಿಸಿದರು. We started the year with 55 million tons of coal, and we were not depleting below the levels of 35 million tons. So it is not that the peak summer demand comes, we are totally washed out. No, the plan is there in place, nothing to worry at all. Ministry of Port, Shipping and Waterways, in coordination with Ministry of External Affairs and our missions in Gulf region. ಹಡಗು, ಬಂದರು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಖೇಶ್ ಮಂಗಲ್, ದೇಶಾದ್ಯಂತ ಬಂದರು ಕಾರ್ಯಾಚರಣೆ ಸಾಮಾನ್ಯವಾಗಿದ್ದು, ಎಲ್ಲಿಯೂ ಒತ್ತಡ ವರದಿಯಾಗಿಲ್ಲ ಎಂದರು. Is actively monitoring the situation. The DG Shipping Control Room has handled around 5,480 calls and 11,700 emails since its activation. In the last 24 hours, 139 calls and 673 emails have been received.